ಒಪ್ಕೊಂಡಿದ್ದಾರೆ ಅಂತಾನೆ ಅರ್ಥ. ಮೂರು ನಂಬರ್ ಇದೆ ಎನ್ಡಿಎ ಬಳಿ. मतदान प्रक्रिये आरंभ आಗಿದೆ. लॉबी क्लियर हो गई है. महासचिव kind attention of honorable members is invited to the method of operation of the automatic vote recording system. 1. Before a division starts, every honorable member should occupy his or her own seat and operate the system from that seat only. 2. When the honorable speaker says now division, the Secretary General will activate the voting button and a gong sound will be heard simultaneously. 3. For voting, only after the sound of the gong, repeat, only after the sound of the gong, honorable members may simultaneously press the vote secure button towards the left side of the multimedia device on the headphone plate and any one of the following buttons fixed on the right side of the headphone plate. Yes, below green color sticker. No, below red color sticker. Abstain below yellow color sticker. 4. It is essential to keep both the buttons pressed till another gong is heard. 5. Honorable members may please note that their votes will not be registered. 1. If buttons are kept pressed before the first gong, or 2. Both buttons are not kept simultaneously pressed till the second gong. 6. Honorable members will be able to see the final result after a gap of a few seconds after the second gong. Honorable members will be able to check their vote on display boards installed on either side of Honorable Speaker's chair, multimedia device, and also on the yes/no/abstain button. 8. In case vote is not registered or if any member wishes to change their vote, they may call for voting through slips. प्रश्न ये कि विधेयक पर विचार किया जाए. जो सदस्य इसके पक्ष में हाँ गए, जो सदस्य विरोध में ना गए. मेरे विचार में निर्णय डिवीजन. अब मतदान. ಬಟನ್ ಇರುತ್ತೆ. ಯಾರು ಇದನ್ನ ಅಂಗೀಕಾರ ಮಾಡ್ತೀರಿ ಅವರು ಬಟನ್ ಅನ್ನ ಒತ್ತಬೇಕು ಅಂತೇಳಿ. ಓಕೆ, ಎಸ್ ಅಂತ ಎಸ್ ಅಂತೇಳಿ 226 ವೋಟಿಂಗ್ ಆಗಿದೆ. ನೋ ಅಂತೇಳಿ 163. ಆಪ್ಷನ್ ನೋಡಿ ಒಂದಿದೆ. ಒಟ್ಟು ಮತದಾನ ಆಗಿರೋದು 390. ಇಲ್ಲಿಯವರೆಗೂ ಮತದಾನದ ಪ್ರಕ್ರಿಯೆ ಆರಂಭ ಆಗಿದೆ. ಈಗ ಒಂದು ಬಾರಿ ಸೌಂಡ್ ಬಂದಿದೆ, ಅಲಾರಾಂ ಭಜನೆ ಆಗಿದೆ. ಸೊ ಡಿವಿಷನ್ ಕೇಳಿದ್ರೆ ಅಲ್ಲಿ ಯಾರ್ಯಾರು ಡಿವಿಷನ್ ಕೇಳಿದ್ದಾರೆ ಅಂತಂದ್ರೆ
ಪ್ರಮುಖವಾಗಿ ಇಬ್ರು, ಅಸಾದುದ್ದೀನ್ ಓವೈಸಿ ಮತ್ತು ಕಲ್ಯಾಣ್ ಬ್ಯಾನರ್ಜಿ ಡಿವಿಷನ್ ಹಾಕಿದ್ದಾರೆ, ಡಿವಿಷನ್ ಕೇಳಿದರಲ್ಲಿ. ವೋಟಿಂಗ್ ಪ್ರಕ್ರಿಯೆ ಆರಂಭ ಆಗಿದೆ. ಇಲ್ಲಿಯವರೆಗೂ ಒಟ್ಟು ಮತದಾನ ಆಗಿರೋದು 390. ಅದರಲ್ಲಿ ನೋ ಅಂತೇಳಿ 163 ಜನ, ಬಿಲ್ ಪಾಸ್ ಮಾಡಬೇಕು ಅಂತೇಳಿ 226 ಜನ ಮತವನ್ನ ಹಾಕಿದ್ದಾರೆ. ಈಗ ಕೆಲವರು ವಿಪಕ್ಷ ಸ್ಥಾನದಲ್ಲಿ ಕೂತಿದ್ದಂತವರು ನಮಗೆ ಡಿವಿಷನ್ ಕೇಳಿದ್ರು. ಅದರಲ್ಲೂ ಓವೈಸಿ ಅವರು ಡಿವಿಷನ್ ಕೇಳ್ತಾರೆ. ಕೆಲವರು ನಮ್ಗೆ ಇನ್ನೂ ಚರ್ಚೆಗೆ ಕಾಲಾವಕಾಶ ಬೇಕು ಅಂತ ಕೇಳ್ತಾರೆ. ನೋಡಿ, ಅಲ್ಲಿ ಇರುವಂತ ಒಟ್ಟು ನಿಮಗೆ ನಾವು ನಮ್ಮ ಸ್ಕ್ರೀನ್ ನ ಮೇಲ್ಭಾಗದಲ್ಲಿ ತೋರಿಸ್ತಾ ಇದೀವಿ ಒಟ್ಟು ಸಂಖ್ಯೆ ಯಾರ ಬಳಿ ಎಷ್ಟೆಷ್ಟಿದೆ ಅಂತೇಳಿ. ಆದ್ರೆ ಇವತ್ತು ಅಲ್ಲಿ ಎಲ್ಲರೂ ಇದ್ರು. ಕೆಲವರು ನಂಬರ್ ಇನ್ನೂ ಅಪ್ಡೇಟ್ ಆಗುತ್ತೆ. ಈಗ ಬಿಲ್ ಪರ ಓಕೆ ಅಂದಿರೋರು 226, ಬಿಲ್ ವಿರೋಧಿಸಿ 163 ಜನ ಅಲ್ಲಿ ವೋಟ್ ಮಾಡಿದ್ದಾರೆ. ವೋಟಿಂಗ್ ಪ್ರಕ್ರಿಯೆ ಆರಂಭ ಆಗಿದೆ. ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಇದು ಐತಿಹಾಸಿಕ ಕ್ಷಣ. ಐತಿಹಾಸಿಕ ಕ್ಷಣಕ್ಕೆ ಇವತ್ತು ಲೋಕಸಭಾ ಕಲಾಪ ಸಾಕ್ಷಿ ಆಗ್ತಾ ಇದೆ. ಇಂತಹ ಒಂದು ಸಂದರ್ಭ ಈ ಹಿಂದೆ ಇತ್ತು. ಕಾಶ್ಮೀರದಲ್ಲಿ ವಿಶೇಷವಾದಂತಹ ಸ್ಥಾನಮಾನ ತೆರವುಗೊಳಿಸುವ ಸಂದರ್ಭ. ಈಗ ಮಸೂದೆ ಪರ 226 ಜನ ಓಟನ್ನು ಹಾಕಿದ್ರೆ ಅದನ್ನ ವಿರೋಧಿಸಿ 163 ಜನ ಮತವನ್ನು ಹಾಕಿದರೆ ಒಟ್ಟು 390 ಮತಗಳ ಚಲಾವಣೆ ಆಗಿದೆ. ಒಟ್ಟು 390 ಮತಗಳ ಚಲಾವಣೆ ಆಗಿದೆ. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಈಗ ಪಾಸ್. 226 ಜನ ಅಂದ್ರೆ ಇರೋಂತವರಲ್ಲಿ ಅದನ್ನ ಅರ್ಧ ಅಂತೇಳಿ ಕೌಂಟ್ ಮಾಡ್ತಾರ ಅಥವಾ ಹೇಗೆ ಅಂತೇಳಿ. ಬಿಲ್ ಪರ 226 ಜನ ಓಟನ್ನ ಮಾಡಿದ್ರೆ ಬಿಲ್ ವಿರುದ್ಧ 163 ಜನ ಓಟನ್ನ ಮಾಡಿದ್ದಾರೆ. ತುಂಬಾ ಜನ ಇವತ್ತು ಗೈರಾಗಿದ್ರು. ಅದರಲ್ಲೂ ರಾಹುಲ್ ಗಾಂಧಿ ಅವರು ಬಂದಿರಲಿಲ್ಲ, ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಹಾಜರಿರಲಿಲ್ಲ, ಗೈರಾಗಿದ್ರು. ಅನೇಕ ಜನ ಕಾಂಗ್ರೆಸ್ನ ನಾಯಕರು ಇಲ್ಲಿ ಗೈರಾಗಿದ್ರು. ಇಲ್ಲಿಯವರೆಗೂ ಕೂಡ ಚರ್ಚೆಯನ್ನು ನಡೆಸಿ ತಟಸ್ಥರು ಅಂತೇಳಿ ನಾವು ಆ ಕಡೆನಿಲ್ಲ ಈ ಕಡೆನಿಲ್ಲ. ಒಂದು ಏನು ಅಬ್ಸ್ಟ್ರೈನ್ ಅಂತಂದ್ರೆ ಒಂದು ಡಿವಿಷನ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ಬೇಕೀಗ. ನೋ 163, ಬಿಲ್ ಪರ 226 ಓಟನ್ನ ಮಾಡಿದ್ದಾರೆ. ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಇವತ್ತು ಭಾರತ. ಕಿರಣ್ ರಿಜಿಜು ಅವರು ಹೇಳ್ತಾ ಇದ್ರು, ಬೇರೆ ಯಾವುದೇ ರಾಷ್ಟ್ರದಲ್ಲೂ ಕೂಡ ವಕ್ಫ್ ಬೋರ್ಡ್ ಇಲ್ಲ, ಆದ್ರೆ ಭಾರತದಲ್ಲಿದೆ. ಆದ್ರೆ ಭಾರತದಲ್ಲಿರುವಂತ ಸುರಕ್ಷತೆ, ಅಲ್ಪಸಂಖ್ಯಾತರಿಗೆ ಸಿಗುವಂತ ರಕ್ಷಣೆ ಬೇರೆ ಯಾವುದೇ ರಾಷ್ಟ್ರದಲ್ಲೂ ಕೂಡ ಸಿಗೋದಿಲ್ಲ ಅಂತ ಹೇಳಿದ್ರು. ಆ ಮೂಲಕ ಆ ಮಾತನ್ನು ಹೇಳೋ ಮೂಲಕ ಬಿಲ್ ಮಂಡನೆ ಮಾಡೋದಕ್ಕೆ ಬಿಲ್ ಮಂಡಿಸಿದಾಗಿದೆ ಅಂತೇಳಿ ಸ್ಪೀಕರ್ಗೆ ಮನವಿಯನ್ನ ಮಾಡ್ತಾರೆ. ಆ ಬಳಿಕ ಅಲ್ಲಿ ಸ್ಪೀಕರ್ ಮತದಾನ ಪ್ರಕ್ರಿಯೆಗೆ ಮುಂದಾಗ್ತಾರೆ. ವೋಟಿಂಗ್ ನಡೆಯುತ್ತೆ. ವೋಟಿಂಗ್ ಪ್ರಕ್ರಿಯೆ ನಡೆಯಬೇಕಾದ್ರೆ ಅಲ್ಲಿ ಬಟನ್ ಇರುತ್ತೆ, ಬಟನ್ ಪ್ರೆಸ್ ಮಾಡಬೇಕು ಅಂತೇಳಿ ಅವರು ಸೂಚನೆ ಕೊಟ್ಟರು. ನೋಡಿ, ಹಿಂದೆ ಎಲ್ಲ ಕೈ ಎತ್ತೋದು ಅಥವಾ ಧ್ವನಿ ಮತದಾನವನ್ನ ಮಾಡೋದು ಈ ತರದಲ್ಲಿ ನಡೀತದೆ. ಆದ್ರೆ ಈಗೆಲ್ಲ ಡಿಜಿಟಲೈಸ್ಡ್. ಅಲ್ಲಿ ಕೂತ ಜಾಗದಲ್ಲೇ ಬಟನ್ ಅನ್ನ ಪ್ರೆಸ್ ಮಾಡೋದು, ಕೂತ ಜಾಗದಲ್ಲೇ ಬಟನ್ ಅನ್ನ ಪ್ರೆಸ್ ಮಾಡೋದು. ಇಂಥ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಇವತ್ತು ಭಾರತ. ವಕ್ಫ್ಗೆ ಅಂದ್ರೆ ನೋಡಿ, ಐತಿಹಾಸಿಕ ಕ್ಷಣಕ್ಕೆ ಅಂತ ನಾವು ಹೇಳ್ತಾ ಇದೀವಿ. ಲೋಕಸಭೆಯಲ್ಲಿ ಪಾಸ್ ಆಗಿದೆ, ಅದು ರಾಜ್ಯಸಭೆಯಲ್ಲಿ ಪಾಸ್ ಆಗಬೇಕು. ಅದಾದ ಮೇಲೆ ಅದು ಎಲ್ಲವೂ ಕೂಡ ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ. ಆದ್ರೆ ಕೆಲವೊಂದಷ್ಟು ಸಂಘಟನೆಗಳು ಇದನ್ನ ಮುಂದೆ ಹೋಗೋದಕ್ಕೆ ಬಿಡ್ತಾರ ಅನ್ನೋದೇ ಈಗ ಇರುವಂತ ಪ್ರಶ್ನೆ. ಮುಸ್ಲಿಂ ಸಮುದಾಯದವರು ಒಪ್ಕೊಂಡಿದ್ದಾರೆ ಇದನ್ನ.
ನಾವೇ ರಿಪಬ್ಲಿಕ್ ಕಾಣ್ದವ್ರೆ ಒಂದು ವರದಿನ ಮಾಡ್ತಾ ಬಂದಾಗ, ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಬಂದಾಗ, ರಿಯಾಲಿಟಿ ಚೆಕ್ ಮಾಡಿದಾಗ ಈ ವಕ್ಫ್ ಬೋರ್ಡ್ ಕೇವಲ ಈ ಪುರಾತನ ದೇವಾಲಯಗಳ ಜಾಗಗಳನ್ನ ಅದನ್ನ ಮಾತ್ರ ತನ್ನದಂತ ಹೇಳಿಕೊಂಡು ಬರಲಿಲ್ಲ. ಮುಸಲ್ಮಾನ ರೈತರು ಕೂಡ ಬೆಳೀತಾ ಇದ್ದಂತ ಬೆಳೆ ಆ ಜಾಗವು ಕೂಡ ಬೋರ್ಡ್ ಕಸಿದುಕೊಂಡಿತ್ತು. ಎಷ್ಟೋ ಜನ ಮುಸ್ಲಿಂ ರೈತರು ಕಣ್ಣೀರು ಹಾಕಿದ್ದಾರೆ. ಮುಸ್ಲಿಂ ರೈತರು ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಮುಸ್ಲಿಂ ರೈತರೇ ಸರ್ ನಮ್ಮ ಜಾಗ ಇದು, ತಲತಲಾಂತರದ ನಾವು ಬೆಳೆಗಳನ್ನ ಬೆಳ್ಕೊಂಡ್ ಬಂದಿದೀವಿ, ಕೃಷಿಯನ್ನ ಮಾಡ್ಕೊಂಡ್ ಬಂದಿದೀವಿ, ಇವತ್ತು ವಕ್ಫ್ ಬೋರ್ಡ್ ಅದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ. ಆದ್ರೆ ವಕ್ಫ್ ಬೋರ್ಡ್ಗೆ ಇದರ ಉದ್ದೇಶ ಏನು ಅನ್ನೋದೇ ಗೊತ್ತಿಲ್ಲ ಅಂತ ಕಾಣಿಸುತ್ತೇನೋ. ವಕ್ಫ್ ಬೋರ್ಡ್